देखिए आज नया पाठ के बारे में जानकारी प्राप्त करेंगे। नया पाठ के बारे में एक प्रश्न पूछता हूँ, प्रश्न के जवाब देना चाहिए। कुंती का पुत्र कौन थे? कुंती के कितना पुत्र थे? किसी एक पुत्र का नाम बताइए। ಕುಂತಿಗೆ ಎಷ್ಟು ಜನ ಮಕ್ಕಳು, ಅದರಲ್ಲಿ ಯಾವುದಾದರೂ ಹೆಸರುಗಳನ್ನು ತಿಳಿಸಿ. ನಿಂತ್ಕೊಂಡು ಹೇಳು. कुंती का पुत्र कौन कौन थे? कुंती का पुत्र उठाना चाहिए, उठाकर बोलना. कुंती का पुत्र कौन कौन थे? ಕುಂತಿಗೆ ಎಷ್ಟು ಜನ ಮಕ್ಕಳು ಇರ್ತಾರೆ, ಅವರ ಹೆಸರು ಯಾವುದಾದರೂ ಎರಡು ಹೆಸರುಗಳನ್ನು ತಿಳಿಸಿ. आज नया पाठ के बारे में एक प्रश्न पूछता हूँ और प्रश्न के जवाब देना चाहिए. कुंती के कितना पुत्र थे? 3 जन पुत्र थे. कुंती के 3 पुत्र थे. वह कौन कौन है? युधिष्ठिर, भीमा और अर्जुन. युधिष्ठिरा, भीमा, अर्जुन. ये सब कौन थे? कुंती के. ये सब कुंती के पुत्र थे. ಇವರೆಲ್ಲರೂ ಕುಂತಿಯ ಮಕ್ಕಳು. देखिए युधिष्ठिरा, भीमा, अर्जुन. उसमें भीमा भी एक ही है, एक बलिष्ठ का पुत्र है. भीमा कुंती का पुत्र है. भीम का माता कुंती. देखिए आज हम भीमा और राक्षस, देखिए आज भीमा और राक्षस पाठ के बारे में जानकारी प्राप्त करेंगे. इंदु ನಾವು भीमा ಮತ್ತು राक्षस ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. देखिए आगे किताब देखिए, विष्णु प्रभाकर. इस पाठ का रचाए विष्णु प्रभाकर. ಈ ಪಾಠವನ್ನು ಬರೆದಂತ ಕವಿ ವಿಷ್ಣು ಪ್ರಭಾಕರ್ ಅವರು. ಆಶಯ ಪೀಠಿಕೆ. यहाँ एक ಪೌರಾಣಿಕ ಏಕಾಂಕಿ. ಇದು ಒಂದು ಪೌರಾಣಿಕ ಕಥೆ. ಏಕಾಂಕಿ ಅಂದ್ರೆ ಕಥೆ ತುಂಬಾ ಚೆನ್ನಾಗಿದೆ. ಭೀಮ್ ಕೆ ದ್ವಾರ ಬಕಾಸುರ का ವಧ. ಭೀಮನ ಮುಖಾಂತರ ಬಕಾಸುರನನ್ನ ವಧ ಅಂದ್ರೇನು? ಒಡೆಯೋದು, ಅದನ್ನ ಅವನ ಸಂಪೂರ್ಣವಾಗಿ ಸಂಹಾರ ಮಾಡೋದು. इस ಏಕಾಂಕಿ का क्या ಸಾರ है? ಈ ಒಂದು ಕಥೆಯ ಸಾರಾಂಶ ಏನು? ಭೀಮ ಮತ್ತು ರಾಕ್ಷಸನ ಕಥೆ ತುಂಬಾ ಚೆನ್ನಾಗಿ ಸ್ಪಷ್ಟಪಡಿಸಲಾಗಿದೆ. धनवता पर मानवता की जीत और अच्छाई के सामने बुराई की हार इस ಏಕಾಂಕಿ का ಸಂದೇಶ. ಇಲ್ಲಿ ಒಳ್ಳೆಯ ವಿಚಾರ ಯಾವುದು, ಕೆಟ್ಟ ವಿಚಾರ ಯಾವುದು, ಸತ್ಯಕ್ಕೆ ಜಯ ಹೇಗಿದೆ, ಯಾಕೆ ಸತ್ಯಕ್ಕೆ ಜಯ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಈ ಪಾಠದಲ್ಲಿ ಸಂಪೂರ್ಣವಾಗಿ ವಿಚಾರವನ್ನ ಕೊಟ್ಟಿದ್ದಾರೆ. ಇಲ್ಲಿ ಪಾತ್ರ ಪರಿಚಯ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಪಾತ್ರ ಪರಿಚಯ. ಬ್ರಾಹ್ಮಣ ಗರ್ಕ ಮಾಲಿಕ್. ಒಬ್ಬ ಬ್ರಾಹ್ಮಣ ಇರ್ತಾನೆ, ಒಬ್ಬ ಮನೆಯ ಮಾಲೀಕ, ಒಬ್ಬ ಬ್ರಾಹ್ಮಣ. ಬ್ರಾಹ್ಮಣಿ ಬ್ರಾಹ್ಮಣಕ ಪತ್ನಿ. ಬ್ರಾಹ್ಮಣ ಹೆಂಡತಿ. ಒಂದು ಮನೆ ಇದೆ, ಅಲ್ಲಿ ಬ್ರಾಹ್ಮಣ ಇದ್ದಾನೆ, ಬ್ರಾಹ್ಮಣನ ಹೆಂಡತಿ ಇದ್ದಾಳೆ. ಕುಂತಿ ಭೀಮಾ ಕಿ ಮಾತಾ. ಇಲ್ಲಿ ಬರ್ತಕ್ಕಂಥ ಪಾತ್ರಧಾರ ಕುಂತಿ, ಇವಳು ಭೀಮನ ತಾಯಿ. ಭೀಮ ಕುಂತಿ ಕಾ ಪುತ್ರ. ಭೀಮ ಕುಂತಿಯ ಮಗ. ಬಕಾಸುರ ಅನ್ನೋ ಒಬ್ಬ ರಾಕ್ಷಸ. ಒಟ್ಟು ಈ ಪಾಠದಲ್ಲಿ ಬರ್ತಕ್ಕಂಥ ಪಾತ್ರಧಾರರು 5 ಜನ. ಬ್ರಾಹ್ಮಣನ ಹೆಂಡತಿ ಕುಂತಿ, ಬಕಾಸುರ. ನಾವು ಯಾವ್ದಾದ್ರು ಒಂದು ಸಿನಿಮಾ ನೋಡ್ತೀವಿ, ಅದ್ರಲ್ಲಿ ಹೀರೋ ಯಾರು, ಹೀರೋಯಿನ್ ಯಾರು, ಎಷ್ಟು ಜನ ಪಾತ್ರಧಾರ ಅಂತೆಲ್ಲ ತೋರಿಸ್ತಾರಿಲ್ಲ ಮಕ್ಳೇ? ಅದೇ ರೀತಿ ಈ ಪಾಠದಲ್ಲಿ ಬರ್ತಕ್ಕಂಥ ಪಾತ್ರ ಪರಿಚಯ, ಅವ್ರು ಯಾರ್ಯಾರು ಅನ್ನೋದ್ರ ಬಗ್ಗೆ ಹೇಳಿವಿ. ಈಗ ಸ್ಟಾರ್ಟ್ ಆಗ್ತಾ ಇದೆ ಮೊದಲನೇ ದೃಶ್ಯ. ಪಹಲಾ ದೃಶ್ಯ ಅಂದ್ರೆ ವೇದಿಕೆ ಅಂತ ತಿಳ್ಕೊಂಡಿದೆಲ್ಲ. ಇದು ಒಂದು ವೇದಿಕೆ. ಈ ವೇದಿಕೆ ಮೇಲೆ ಮಂಚ್ ಪರ್ ಏಕ್ ಮಕಾನ್ ಕೆ ಆಂಗನ್ ಕಾ ದೃಶ್ಯ. ಒಂದು ವೇದಿಕೆ ಇದು. ಮಂಚ್ ಅಂದ್ರೆ ವೇದಿಕೆ. ಮಂಚ್ ಪರ್ ಮಕಾನ್ ಕೆ ಆಂಗನ್ ಕಾ ಚಿತ್ರ. ಒಂದು ವೇದಿಕೆ ಮೇಲೆ ಒಂದು ಮನೆ ಇದೆ. ಮನೆ ಒಂದು ಚಿಕ್ಕ ಮನೆ, ಕೆಂಪಂಚಿನ ಮನೆ. ಆ ಮನೆ ಮುಂದೆ ಅಂಗಳ ಇದೆ. ಮನೆ ಮತ್ತು ಮನೆಯ ಅಂಗಳ, ಒಂದು ಚಿಕ್ಕದಾದಂತ ಮನೆ. ಗರೀಬ್ ಬ್ರಾಹ್ಮಣ का घर है. ಪಾಪ ಮನೆ ಯಾವುದು ಗೊತ್ತಾ? ಬಡ ಬ್ರಾಹ್ಮಣನ ಮನೆ. ಗರೀಬ್ ಬ್ರಾಹ್ಮಣ का घर है, ಬಡ ಬ್ರಾಹ್ಮಣನ ಮನೆ. ಹಾಗೆ ನೀವು ಇಮ್ಯಾಜ್ ಮಾಡ್ಕೋಬೇಕು, ಇದೊಂದು ವೇದಿಕೆ, ಈ ವೇದಿಕೆ ಮೇಲೆ ಒಂದು ಬಡ ಬ್ರಾಹ್ಮಣನ ಮನೆ ಇದೆ ಅಂತ. ಗೊತ್ತಾಗ್ತಾ ಇತ್ತಾ? ಬಡ ಬ್ರಾಹ್ಮಣನ ಮನೆ. ಸಭಿ ರೋ ರಹೆ. ಪಾಪ ಯಾಕೋ ಏನೋ ಗೊತ್ತಿಲ್ಲ, ಆ ಬ್ರಾಹ್ಮಣನ ಮನೆಯಲ್ಲಿ ಸಭಿ ರೋ ರಹೆ. ಎಲ್ಲರೂ ಅಳ್ತಾ ಇದ್ದಾರೆ. रोना का मतलब क्या है?
ಮಕ್ಕಳು. ರೋನಾ ಕ್ಯಾ ಮತ್ಲ ಅಳುವುದು. ಹೌದಾ? ಯಾಕೋ ಏನ ಬ್ರಾಹ್ಮಣ ಮನೆಯಲ್ಲಿ ಎಲ್ಲರೂ ಅಳುತ್ತಾ ಇಲ್ಲ. ನೀವು ರಿಯಲಿ ಆಗಿ ತಿಳ್ಕೋಬೇಕು. ಇದು ವೇದಿಕೆ. ಆ ವೇದಿಕೆ ಮೇಲೆ ಒಂದು ಬಡ ಬ್ರಾಹ್ಮಣನ ಮನೆ ಇದೆ. ಅಲ್ಲಿ ಗಂಡ ಹೆಂಡತಿ ಇಬ್ರು ಎಲ್ಲ ಇದ್ದಾರೆ. ಯಾರ್ಯಾರು ಒಟ್ಟ ಮನೆಯಲ್ಲಿದ್ದಾರೆ. ಯಾಕೋ ಆ ಮನೆಯಲ್ಲಿ ಎಲ್ಲರೂ ಅಳ್ತಾ ಇದ್ದಾರೆ, ದುಃಖ ತಪ್ತರಾಗಿದ್ದಾರೆ. ಚಾರೋ ಓರ್ ಉದಾಸಿ. ನಾಲ್ಕು ದಿಕ್ಕಿನ ಮನೆ ಐತಲ್ಲ, ಆ ಮನೆಯ ಸುತ್ತಮುತ್ತಲ ಉದಾಸಿ, ಯಾರ್ಯಾರು ಇಲ್ಲ, ವಿಶಾಲವಾದ ವಾತಾವರಣ. ಪರ್ದಾ ಊಟನೇ ಪರ್ಲೋದು, ರೋತೆ ರೋತೆ ಬಕಾರ ಇದೆ. ಏನೋ ಕಾರಣಾಂತರದಿಂದ ಅಲ್ಲಿ ಆ ವೇದಿಕೆ ಹತ್ರ ಒಂದು ಪರದೆಯನ್ನು ಎಳೆದ್ರಂತೆ. ಪರದೆ ಎಳೆದಾಗ ಏನಾಗ್ತಿದೆ, ರೋತೆ ರೋತೆ ಬಾತ್ಕರ ತುಂಬಾನೇ ದುಃಖಿ ಹೇಳ್ತಾ ಇರ್ತಕ್ಕಂಥ ಧ್ವನಿ ಕೇಳಿ ಬರ್ತಾ ಇದೆ ಬ್ರಾಹ್ಮಣನ ಮನೆಯಲ್ಲಿ. ಅಯ್ಯೋ ಶಿವ, ಏನಾಗಿರ್ಬೋದು? ಪರದೆ ಎಳೆದ ತಕ್ಷಣ ಗೊತ್ತಾಗ್ತಂತೆ, ಯಾಕೆ ಹಿಂಗ್ ಬರ್ತಾ ಇದಾರಲ್ಲ, ಏನ್ ಹಿಂಗ್ ಶಬ್ದ ಬರ್ತಾ ಇದೆಯಲ್ಲ. ಆಗ ಹೇಳ್ತಾ ಇದ್ದಾಳೆ ಬ್ರಾಹ್ಮಣಿ, ಹೇಳ್ತಾ ಇದ್ದಾಳೆ ರೋಕರ್ ಹೇಳ್ತಾ ಇದ್ದಾಳೆ ಬ್ರಾಹ್ಮಣಿ. ಏನ್ ಹೇಳ್ತದ ನೋಡಿ, ಮೈ ಕಾತಿ ಹೂ ತುಮ್ ಮುಜೆ ಜಾನೇದೋ. ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ನನ್ನನ್ನು ಹೋಗಲು ಬಿಟ್ಬಿಡಿ ಇಲ್ಲಿಂದ, ಪ್ಲೀಸ್ ನನ್ನನ್ನು ಹೋಗಲು ಬಿಡಿ. ಬಚ್ಚೆ ತೋ ಬಡೆ ಹೋಗೇ, ಮಕ್ಕಳು ಹೇಗೋ ದೊಡ್ಡವಾಗಿದ್ದಾವೆ. ಹೇಳ್ತಾ ಇದ್ದಾಳೆ ರೋಕರ್ ಮೈ ಕಾತಿ ಹೂ ತುಮ್ ಮುಜೆ ಜಾನೇದೋ. ನೋಡ್ರಿ, ಬ್ರಾಹ್ಮಣನ ಹೆಂಡತಿ ಅಳ್ತಾ ಹೇಳ್ತಿದ್ದಾಳೆ, ನೋಡ್ರಿ ನನ್ನನ್ನು ದಯವಿಟ್ಟು ನನ್ನನ್ನು ಹೋಗಲು ಬಿಟ್ಬಿಡಿ. ಬಚ್ಚೆತೋ ಒಬ್ಬ ಬಡೆ ಹೋಗ. ಈಗ ಆಲ್ರೆಡಿ ಮಕ್ಕಳು ದೊಡ್ಡರಾಗಿದ್ದಾರೆ. ಹೆಂಗ್ ಮಾಡ್ತಿರೋ ಏನೋ ಗೊತ್ತಿಲ್ಲ, ನನ್ನನ್ನು ಈ ಮನೆಯಿಂದ ಹೋಗಲು ನನ್ನನ್ನು ಬಿಟ್ಬಿಡಿ. ಯಾರಿಗೆ ಹೇಳ್ತಾ ಇದ್ದಾರೆ? ಗಂಡನಿಗೆ. ಉನ್ನೆ ಸಂಭಾಲನೆ ಮೇಲೆ ಕೋಯಿ ಕಠಿನಾಯಿ ನೈ. ಅವ್ರನ್ನ ಇನ್ನು ಮುಂದೆ ಆ ಮಕ್ಕಳನ್ನ ನೋಡ್ಕೊಳ್ಳೋದು, ಸಂಭಾಳಿಸೋದು ಅಷ್ಟೇನು ದೊಡ್ಡ ಕಷ್ಟ ಏನಲ್ಲ. ಯಾಕೆ ಅಂದ್ರೆ ದೊಡ್ಡ ಮಕ್ಕಳಾಗಿದ್ದಾರೆ. ಚಿಕ್ಕ ಮಕ್ಕಳಾಗಿದ್ರೆ ಬಿಡಮ್ಮ ಅನ್ಬೋದಾಗಿ. ಈಗೇನು ಅವ್ರನ್ನ ಸಂಭಾಳಿಸೋದು ಅಂದ್ರೆ ಅವ್ರನ್ನ ಬಾಳಿಸೋದು ಅಷ್ಟೇನು ಕಠಿಣದ ಪ್ರಶ್ನೆ ಅಲ್ಲ. ದೊಡ್ಡವರಾಗಿದ್ದಾರೆ, ದಯಮಾಡಿ ನನ್ನನ್ನು ಇಲ್ಲಿಂದ ಹೋಗಲು ಬಿಟ್ಬಿಡಿ. ಏನ್ ಮಾಡಿದ್ನೋ ಬ್ರಾಹ್ಮಣ ಗೊತ್ತಿಲ್ಲ. ಕೇಳಿ, ಬ್ರಾಹ್ಮಣ ಹೇಳ್ತದಾನೆ, ನೈ ಇಲ್ಲ ತೂ ಕೈಸೆ ಜಾ ಸಕ್ತಿ ಹೈ, ನೀನ್ ಹೆಂಗೆ ಹೋಗ್ತೀಯ ಇಲ್ಲಿಂದ? ತೂ ಚಲಿ ಜಾಯೇಗಿ ತೂ ಘರ್ ಮೇ ಕ್ಯಾ ರಹೇಗಾ? ನೀನೇ ಮನೆ ಬಿಟ್ಟು ಹೋದೆ ಅಂದ್ರೆ ಮನೆಯಲ್ಲಿ ಇನ್ನೇನಿದೆ ಹೇಳು? ನೀನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ಈ ಮನೆಯಲ್ಲಿ ಇನ್ನೇನಿದೆ? ನೀನೇ ಹೋಗ್ತೀನಿ ಅಂದ್ರೆ ಬಚ್ಚೆ ಅಭಿ ಇತನೆ ಬಡೆ ಕಹಾನ್. ಮಕ್ಕಳೇನೋ ದೊಡ್ಡವಾಗಿರೋ ಸರಿ, ಎಲ್ಲಿರ್ಬೇಕು ಅವು ಮಕ್ಕಳು? ನೀನು ಓದೆ ಅಂದ್ರೆ, ತಾಯಿ ಹೋದಾಗ ಮಕ್ಳು ಇರ್ತಾವ? ಫಿರ್ ಬೇಟಿ ಕ ವಿವಾಹ ಬಿ ಕರ್ನಾ ಹೈ. ಇನ್ನು ಮಗಳು ಪ್ರಬುದ್ಧಮಾನಕ್ಕೆ ಬಂದಿದ್ದಾರೆ, ಆ ಮಗಳ ಮದುವೆ ಬೇರೆ ಮಾಡ್ಬೇಕಾಗಿದೆ. ಇಂಥ ಟೈಮ್ನಲ್ಲಿ ನೀನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ನಿನಗೆ ಬುದ್ಧಿ ಗಿದ್ದಿ ಇದೆಯೇನೆ? ವಿವಾಹ ಬಿ ಕರ್ನಾ ಹೈ, ಮದುವೆ ಮಾಡ್ಬೇಕು. ತಾಯಿ ಇಲ್ಲದ ಮಕ್ಕಳು ಅಂತಾರೆ. ಬೇಡ ಕಣೆ, ಖಂಡಿತ ಹೋಗ್ಬೇಡ. ನೀನೇ ಓದೆ ಅಂದ್ರೆ ಈ ಮನೆಯಲ್ಲಿ ಇನ್ನೇನೆ ಉಳಿಯುತ್ತೆ. ನಹಿ ಜಾऊंगा, ನಹಿ ಜಾऊंगा. ಇಲ್ಲ, ನಿನ್ನನ್ನು ನಾನು ಹೋಗಲು ಬಿಡುವುದಿಲ್ಲ, ನಿನ್ನನ್ನು ಬಿಡಲ್ಲ ನಾನು ಹೋಗೋದಿಕ್ಕೆ ಅಂತಾನೆ ಗಂಡ. ನೋಡಿ, ಮನೆಯಲ್ಲಿ ಒಂದು ವಾತಾವರಣ ಹೆಂಗಿದೆ. ಈ ಗಂಡ ಹೆಂಡತಿ ಅಂದ್ರೆ ಹೇಗಿರ್ಬೇಕು? ಏನಾಗಿದೆ ಆ ಬ್ರಾಹ್ಮಣನ ಹೆಂಡತಿಗೆ? ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ? ಮುಂದೆ ಗೊತ್ತಾಗುತ್ತೆ ನೋಡಿ. ಪಾಪ ಗಂಡ, ಬೇಡ ಕಣೆ, ಖಂಡಿತ ಹೋಗ್ಬೇಡ. ಮುಂದೆ ಬ್ರಾಹ್ಮಣಿ, ಅಜಿ ತುಮ್ ಕೈಸೆ ಜಾವೋಗಿ. ಯಾರು ಹೇಳ್ತಾರದು? ಬ್ರಾಹ್ಮಣಿ ಅಲ್ಲ? ಆಜಿ ತುಮ್ ಕೈಸೆ ಜಾವೋಗಿ, ತುಮ್ ಚಲೆ ಗಯೆ ತೋ ಘರ್ ಕಾ ಸಹಾರಾ ಹಿ ಚಲ್ ಜಾಯೆ. ಅವನು ಬ್ರಾಹ್ಮಣ ಏನ್ ಹೇಳ್ತಾನೆ? ಹೋಗಬೇಡ ಕಣೆ, ಮೈಹಿ ಜಾವಂಗ, ನಾನು ಹೋಗ್ತೀನಿ, ನೀನೇ ಇದ್ಬಿಡು, ನಾನು ಹೋಗ್ತೀನಿ ಅಂತ. ನಾನು ಅದನ್ನ ಹೇಳಲಿಲ್ಲ. ಎಲ್ಲಿ? 2ನೇ ಸ್ಟೆಪ್ನಲ್ಲಿ ಬರುತ್ತೆ ನೋಡಿ. ಯಾರು? ಬ್ರಾಹ್ಮಣ ಏನ್ ಹೇಳ್ತಾನೆ ಲಾಸ್ಟ್ಗೆ? ವಿವಾಹ ಬಿ ಕರ್ನಾ ಹೈ, ಮಗಳ ಮದುವೆ ಮಾಡೋದಿದೆ ಕಣೆ, ಹೋಗ್ಬೇಡ ಅಂತ ಹೇಳಿ ಮೈಹಿ ಜಾವಂಗ, ಬೇಡ ಕಣೆ, ನೀನ್ ಮಾತ್ರ ಹೋಗ್ಬೇಡ, ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಎಲ್ಲಿಗೆ? ಮನೆ ಬಿಟ್ಟು. ನಾನು ಹೋಗ್ತೀನಿ ಕಣೆ, ನೀನ್ ಮಾತ್ರ ಹೋಗ್ಬೇಡ ಅಂತ ಹೇಳಿ. ಅದಕ್ಕೆ ಬ್ರಾಹ್ಮಣ ಹೇಳ್ತದಳೆ, ಅಜಿ ತುಮ್ ಕೈಸೆ ಜಾವೋ. ಅಲ್ರಿ, ಹೇಗೆ ಅದು? ನೀವೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ರಿ. ನಾನು ಹೋಗ್ತೀನಿ ಅಂತ ನಾನು ಹೇಳಿದ್ರೆ ನೀನು ಹೋಗ್ಬೇಡ ಕಣೆ, ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ರಿ. ತುಮ್
ಚಲ್ ಗಯೇ ತೋ ಘರ್ ಕಾ ಸಾರಾ ಈ ಚಲ್ ಜಾಯೇಗಾ. ನೀನು ಹೋದೆ ಅಂದ್ರೆ ಮನೆ ಸಂಪೂರ್ಣ ಜವಾಬ್ದಾರಿ ಎಲ್ಲ ಕಿತ್ಕೊಂಡು ಹೋಯ್ತು ಅಂತ. ಮನೆ ನೋಡ್ಕೊಳ್ಳೋರು ಯಾರು, ಜವಾಬ್ದಾರಿ ಯಾರು, ತಂದಾಕರ್ ಯಾರು? ನೀನು ಹೋಗ್ತೀನಿ ಅಂತ ಹೇಳ್ತಾರಲ್ರಿ, ಇದು ಸರಿ ಅನ್ರಿ? ನೀವೇ ಹೋದ್ರೆ ಮನೆ ಗತಿ ಏನ್ರಿ? ಬ್ಯಾಡರಿ, ನೈ ಮೈ ಹೀಜಾವ್ ಬೇಡ, ನೈ ಖಂಡಿತ ಬೇಡ, ನಾನು ಹೋಗ್ತೀನಿ. ಏನ್ತಿ ನಾನು ಹೋಗ್ತೀನಿ ಅಂತ? ಬೇಡ ಕಣೆ ನಾನು ಹೋಗ್ತೀನಿ ಅಂತ ಗಂಡ ಹೇಳ್ತಾನೆ. ನೋಡ್ರಿ ಮಕ್ಳೇ ಹೆಂಗಿದೆ. ನೆಕ್ಸ್ಟ್ ನೋಡಿ ಮುಂದೆ ಏನಾಗುತ್ತೆ. ಪಾಪ ಲಡ್ಕಿ, ಪಾಪ ಬ್ರಾಹ್ಮಣನ ಮಗಳದಳೆ. ನಿಜವಾಗ್ಲು ಮಗು ಎಂತ ಮಾತು ಹೇಳದ್ ಕೇಳ್ರಿ. ಮಾ ನಾ ತುಮ್ ಜಾओगी और ना पिताजी वो जाने देगी, मैं जाऊंगी. ಅಮ್ಮ ನಿನ್ನನ್ನು ಹೋಗಲು ಬಿಡುವುದಿಲ್ಲ, ಅಪ್ಪಾಜಿನೂ ಹೋಗಲು ನಾನು ಬಿಡುವುದಿಲ್ಲ. ಮೈ ಜಾओगी, ನಾನು ಹೋಗ್ತೀನಮ್ಮ. ನೀವಿಬ್ರು ಇದ್ಬಿಡ್ರಿ, ನಾನು ಖಂಡಿತ ನಾನು ಹೋಗ್ಬಿಡ್ತೀನಿ. ನಾನು ದೊಡ್ಡ ಸಮಸ್ಯೆ ಆಗಿದ್ದೀನಿ ನಿಮಗೆ ಮನೆಯಲ್ಲಿ. ನನ್ನ ಮದುವೆ ಮಾಡಬೇಕು, ಜವಾಬ್ದಾರಿ ಇದೆ, ನನಗೆ ದುಡ್ಡು ಖರ್ಚು ಮಾಡಬೇಕು, ಇಷ್ಟೆಲ್ಲ ನಿಮ್ಮ ತಲೆಯಲ್ಲಿದೆ, ಹೌದಾ? ಅಪ್ಪಾಜಿ ನೀನು ಮನೆಯಲ್ಲಿರು, ಮಮ್ಮಿ ನೀನು ಮನೆಯಲ್ಲಿರು, ನಾನು ಹೊರಟೋಗ್ತೀನಿ. ಮೈ ಜಾओगी, ನಾನು ಹೋಗ್ತೀನಿ ಅಂತ ಹೇಳ್ತಾಳೆ ಮಗಳು. ಪಾಪ ನೋಡ್ರಿ, ಯಾರ ಮನೆಯಲ್ಲಿ ತಂದೆ ತಾಯಿ ಜಗಳ ಆಡ್ತಾರೋ ಅವ್ರ ಮಕ್ಕಳ ಮೇಲೆ ಬಹಳಷ್ಟು ವೇದನೆ ಉಂಟಾಗುತ್ತೆ, ಮಾನಸಿಕವಾದ ಒತ್ತಡ ಉಂಟಾಗುತ್ತೆ. ತಂದೆ ತಾಯಿ ಯಾರು ಖುಷಿಯಾಗಿ ನಗ್ತಾ ಇರ್ತಾರೋ ಮಕ್ಕಳು ಕೂಡ ಅಷ್ಟೇ ಕುಶಲವಾಗಿ ನಗುತ್ತಾ ವಿದ್ಯಾಭ್ಯಾಸ ಮಾಡ್ತಾರೆ. ಯಾರ ಮನೆಯಲ್ಲಿ ಜಗಳ ಇಂಥ ವಾದ ವಿವಾದ ಇರ್ತವೋ ಆ ಮನೆಯಲ್ಲಿ ಮಕ್ಕಳು ಓದೋದಕ್ಕೆ ಸಾಧ್ಯನೇ ಇಲ್ಲ, ಮೆಂಟಲಿ ಡಿಪ್ರೆಸ್ ಆಗ್ಬಿಡ್ತವೆ. ಎಷ್ಟು ತಲೆ ಕೆಡ್ಸ್ಕೊಂಡ್ರು ಓದಕ್ಕಾಗಲ್ಲ. ಮನೆಗೆ ಮಗಳು, ಅಪ್ಪಾಜಿ ನೀನು ಬೇಡ, ಮಮ್ಮಿ ನೀನು ಬೇಡ, ಮೈ ಜಾओगी, ನಾನು ಹೋಗ್ತೀನಿ ಅಮ್ಮ. ಬ್ರಾಹ್ಮಣಿ ಅವ್ರ ಅಮ್ಮ ಹೇಳ್ತಾನೆ, ಮೇರೆ ರಾಜೆ ಮೇರೆ ಬಚ್ಚೆ ಮಾರನೆ ಕು ಜಾಯೇಗಾ. ಏನ್ ಹೇಳ್ತದೆಯಮ್ಮ, ನೀನು ಹೋಗ್ತೀಯಾ? ಮೇರೆ ರಾಜೆ, ನಾವು ತಂದೆ ತಾಯಿ ಇದ್ದಂಕಲೇ ಬಚ್ಚೆ ಮರನೇ ಜಾಯೇಗಾ. ಮಕ್ಕಳನ್ನ ಹಾಳಾಗಕ್ಕೆ ಸಾಯೋದಕ್ಕೆ ಬಿಟ್ಟಂಗಾಗುತ್ತೆ. ನೀನು ಮನೆಯಿಂದ ಹೊರಟೋದೆ ಅಂದ್ರೆ ಅರ್ಥ ಏನು? ಭಗವಾನ್ ಮೈನೆ ಐಸಾ ಕ್ಯಾ ಪಾಪ ಕಿಯಾ ಹೈ? ದೇವರೇ ಭಗವಂತ, ನಾನು ಏನು ಪಾಪ ಮಾಡಿದ್ನಪ್ಪ? ಇಂಥ ಪರಿಸ್ಥಿತಿ ನಮ್ಮ ಮನೆಯಲ್ಲಿ ಬರ್ಬೇಕಾದ್ರೆ ನಾನು ಎಂತ ಕಷ್ಟ ಮಾಡಿದ್ನಪ್ಪ? ನನಗೆ ಯಾಕಿಂತ ಗ್ರಾಚಾರ? ಜೋರ್ ಸೇರ್ವತಿ, ಜೋರಾಗಿ ಹೇಳ್ತಾಳೆ. ಯಾರು? ಬ್ರಾಹ್ಮಣನ ಹೆಂಡತಿ. ಸಬ್ ರೋ ಪಡ್ತೆ. ಯಾವಾಗ ಬ್ರಾಹ್ಮಣನ ಹೆಂಡತಿ ಹೇಳ್ತಾಳೋ ಅದ್ರ ಜೊತೆಗೆ ಗಂಡ ಮಕ್ಕಳು ಎಲ್ಲ ಸೇರಿ ಅಯ್ಯೋ ಅಂತ ಜೋರಾಗಿ ಹೇಳ್ತಾರೆ ಎಲ್ಲರೂ ಮನೆ. ಹತ್ತು ಕವಿ ಸಹಾಸ್ ಬಹಾರ್ ಸೆ ಅಷ್ಟೊತ್ತಿಗೆ ಜೋರಾಗಿ ಅಳ್ತಾ ಇದ್ದಾರೆ ಬ್ರಾಹ್ಮಣನ ಹೆಂಡತಿ ಮಗಳು. ಏನಾಗಿದೆ ಅಂತ ಗೊತ್ತಲ್ಲ, ಅಳ್ತಾ ಇರ್ಬೇಕಾರೆ ಸಹಾಸ್ ಬಹಾರ್ ಸೆ ಕುಂತಿ ಅವರು ಭೀಮಾತೆ. ಯಾಕೋ ಆ ಬ್ರಾಹ್ಮಣನ ಮನೆ ಮುಂದೆ ಆಕಸ್ಮಿಕವಾಗಿ ಕುಂತಿ ಮತ್ತು ಭೀಮ ವಿಹಾರವಾಗಿ ಬರ್ತಾ ಇರ್ತಾರೆ. ಅವರು ಯಾವ್ದಕ್ಕೆ ಬಂದಿರ್ತಾರೆ? ವಾಕ್ ವಿಶ್ರಾಂತಿಗೋಸ್ಕರ ಬಂದಿರ್ತಾರೆ. ಅವ್ರ ಮನೆ ಮುಂದೆ ಕಾರಣಾಂತರದಿಂದ ಈಗ ಬರ್ತಾ ಇರ್ತಾರೆ. ಬ್ರಾಹ್ಮಣನ ಮನೆ ಮುಂದೆ ಆಸೆಗೆ ಹೋಗ್ತಾರೆ. ಅಲ್ಲ ಏನ್ ಈ ಮನೆಯಲ್ಲಿ ಇಷ್ಟೊಂದು ಶಬ್ದ ಕೇಳಿ ಬರ್ತಾ ಇದೆಯಲ್ಲ, ಏನ್ ಧ್ವನಿ ಇದು? ಏನಾಗಿರ್ಬೋದು? ಕುಂತಿ ಕುಂತಿ ಹೇಳ್ತಿದ್ದಾಳೆ, ಕ್ಯಾ ಬಾತ್ ಹೈ? ಮನೆ ಹತ್ರ ನೋಡ್ತಾಳೆ, ಏನಾಗಿದೆ, ಏನ್ ವಿಷಯ? ತುಮ್ ಸಬ್ ಕ್ಯೋ ರೋ ರಹೆ ಹೋ? ಯಾಕೆ ಸುಮ್ಮನೆ, ಏನು ನಿಮ್ಗೆ ಏನಾಗಿದೆ? ನಿಮ್ಗೆ ಇಷ್ಟೊಂದು ಜೋರಾಗಿ ಅಳ್ತಾ ಇದ್ದೀರಲ್ಲ, ಕ್ಯಾ ಬಾತ್ ಹೈ, ಏನಾಯ್ತು ಅಂತ ಕೇಳ್ತಾ ಇದ್ದಾಳೆ. ಯಾರು? ಕುಂತಿ. ಭೀಮನು ಹತ್ರ ಬಂದ ಮನೆ ಹತ್ರ ನೋಡ್ತಾನೆ. ಕಾಜಾನ ಆಯ್ತು, ಎಲ್ಲಿಗೆ ಹೋಗ್ಬೇಕಾಯ್ತು? ನೀವು ಯಾಕೆ ಹೇಳ್ತಾ ಇದ್ದೀರಾ? ಕಾಜಾನ ತುಮೆ ಎಲ್ಲಿಗೆ ಹೋಗ್ಬೇಕಾಯ್ತು? ಕ್ಯಾ ವಿದಾಪ ಪಡಿ, ನಿಮ್ಗೇನಂತ ಆಪತ್ತು ಬಂದಿದೆ? ವಿದಾಪ ಅಂದ್ರೆ ಆಪತ್ತು. ನಿಮ್ಗೇನಂತ ಆಪತ್ತು ಬಂದಿದೆ? ಯಾಕೆ ಹೇಳ್ತಾ ಇದ್ದೀರಾ? ಕುಂತಿನು ಯಾಕೆ ಹೇಳ್ತಾ ಇದ್ದೀರಾ ಅಂತ ವಿಚಾರ ಮಾಡ್ತಾರೆ. ಯಾಕೆ ತುಂಬಾ ಎಲ್ಲರೂ ಹೇಳ್ತಾ ಇದ್ದೀರ, ಏನಂತ ಕಾರಣ, ಏನಾಗಿದೆ? ಭೀಮನು ಸುಮ್ಮನಿದ್ದು, ಎಲ್ಲಿಗೆ ಹೋಗಂಗಿದ್ದೀರಾ? ಯಾಕೆ, ಏನಾಗಿದೆ, ಏನಂತ ವಿಪತ್ತು ಬಂದಿದೆ ಅಂತ ಹೇಳ್ತಾ ಇದ್ದೀರಾ? ಕುಂತಿ, ಅರೇ ಬಾಯಿ ಕ್ಯಾ ಹುವಾ ಕ್ಯಾ ಕುಚ್ ಬತಾವ್. ಎಲ್ಲ ಕೇಳಿದ್ರು. ಬ್ರಾಹ್ಮಣ ಹೆಂಡತಿ ಮಗಳು ಸುಮ್ಮನೆ ಅಳುತ್ತಾನೆ ಇದ್ದಾರೆ, ಮಾತಾಡ್ತಾನೆ ಇಲ್ಲ. ಕುಂತಿ ಕೇಳ್ತಾಳೆ, ಅರೇ ಬಾಯಿ, ಏ ಅಣ್ಣ, ಏ ಬ್ರಾಹ್ಮಣ,
ಕ್ಯಾ ಹುವಾ ಕ್ಯಾ, ಏನಾಗಿದೆ ಹೇಳು, ಕುಚ್ ಬತಾವ್, ಏನಾಗಿದೆ ಅನ್ನೋದರ ಬಾಯಿ ಬಿಟ್ಟು ಹೇಳು ಮರಯ. ಓಯ್ ನೈ ಬೋಲ್ತಾ है, ಇಷ್ಟು ಹೇಳಿದ್ರು ಕೂಡ ಓಯ್ ನೈ ಬೋಲ್ತಾ है. ಮಾತಾಡ್ತಾನಲ್ಲ ಪುಣ್ಯ ಹೇಳು. ಗಂಡ ಹಿಡ್ಕೊಂಡು ಹೇಳ್ತಿ, ಹೆಂಡ್ತಿ ಹಿಡ್ಕೊಂಡು ಗಂಡ, ಮಗಳು ಇರ್ಲಿ ಹೇಳ್ತಾರ. ಏನಾಗಿದೆ ಕೇಳ್ರಿ ನೋಡ್ರಿ. ಹೋಯಿ ನೈ ಬೋಲ್ತಾ, ಏನು ಅಂತ ಹೇಳ್ತಾನೆ, ಸುಮ್ಮನೆ ಹೇಳ್ತಾನೆ. ಉಸಿ ತರ ಹೋದೆ ರಾತೆ, ಎಷ್ಟು ಹೇಳಿದ್ರು ಕೇಳ್ತಾನೆ. ಅಯ್ಯೋ ಅಯ್ಯೋ, ಅವಳು ನಿಡ್ಕೊಂಡು ಇವನು, ಇವಳು ನಿಡ್ಕೊಂಡು ಭೀಮನಿಗೆ ಸಿಟ್ಟು ಬಂತು ನೋಡಿ ಮಕ್ಳೇ. ರೋನಾ ಬಂದ್ ಕರ್ಕೆ ಬಾತ್ ಬತಾವ್. ಏಯ್, ಅಳೋದು ನಿಲ್ಸಿ, ಏನಾಗಿದೆ ಅಂತ ಮೊದಲು ಹೇಳೋದ್ ಕಲಿ. ಭೀಮ ಮೊದ್ಲೇ ಕೋಪದಿಂದ ಹೇಳ್ತಾನೆ. ಯಾಕೆಂದ್ರೆ ಅಷ್ಟೊತ್ತು ಕೇಳಿದ್ರು ಏನು ಉತ್ತರನೇ ಹೇಳ್ತಾ ಇಲ್ಲ, ಸುಮ್ಮನೆ ಹೇಳ್ತಾನೆ ಇದಾವೆ ಒಂದಕ್ಕೊಂದು ತೆಕ್ಕೆ ಹಾಕ್ಯಂಡು. ಹೌದೇ, ಭೀಮಕ್ ಸಿಟ್ಟು ಬಂತು. ರೋನಾ ಬಂದ್ ಕರ್ಕೆ ಬಾತ್ ಬತಾವ್. ಅಳೋದು ನಿಲ್ಸಿ, ಮೊದಲು ಮಾತಾಡೋದು ಕಲ್ಕೋ. ಬ್ರಾಹ್ಮಣ ಆಗ ಬ್ರಾಹ್ಮಣ ಹೇಳ್ತಾನೆ, ಬಾತ್ ಕ್ಯಾ ಹೈ, ಏನು ಅಂತ ಹೇಳನ್ ಬಿಡ್ರಿ. ಮೇರಾ ಭಾಗ್ಯ ಫೂಟ್ ಗಯಾ, ನಮ್ಮ ಅದೃಷ್ಟ ಯಾಕೋ ಸರಿ ಇಲ್ಲ. इससे कहता रहता चल इस एक चक्र नगरी को छोड़कर कहीं और चले, पर यहाँ तो यही तो मिट्टी में ऐसा रम गई है, जाने का नाम नहीं लेती, मेरा तो बुलावा आ गया. ಹೇಳ್ದ ಬ್ರಾಹ್ಮಣ. ಏನಂತ ಹೇಳ್ತದಾನೆ, ಮೇರ ಭಾಗ್ಯ ತೋ ಫೂಟ್ ಗಯಾ, ನಮ್ಮ ಅದೃಷ್ಟ ಸರಿ ಇಲ್ಲ, ನಮ್ಮ ಗ್ರಹಚಾರ ಸರಿ ಇಲ್ಲ, ನಮ್ಮ ಮನೆ ಬಾರ ಸರಿ ಇಲ್ಲ ಬಿಡ್ರಿ. ಏನ್ ಹೇಳೋಣ, ಇಷ್ಟೇ ಕಾತಾರ, ಏನ್ ಹೇಳಿದ್ರೆ ಏನ್ ಪ್ರಯೋಜನ ಐತೆ. ಏಕಚಕ್ರ ನಗರಕ್ಕೆ छोड़कर कहीं, ಈ ಒಂದು ಏಕಚಕ್ರ ಅವರು ವಾಸವಾಗಿರೋದು ಯಾವ ಊರಲ್ಲಿ? ಏಕಚಕ್ರ ನಗರ. ಬ್ರಾಹ್ಮಣ ಮತ್ತು ಬ್ರಾಹ್ಮಣನ ಹೆಂಡತಿ ಎಲ್ಲಿ ವಾಸವಾಗಿದ್ದಾರೆ? ಏಕಚಕ್ರ ನಗರ, ಏಕಚಕ್ರ ನಗರಿ ಅಂತ ಇತ್ತು ನೋಡಿ. ಆ ಏಕಚಕ್ರ ನಗರದಲ್ಲಿ ವಾಸವಾಗಿದ್ದಾರೆ, ಒಂದು ಮನೆಯನ್ನು ಕಟ್ಕೊಂಡು. ಯಾರ್ಯಾರು? ಬ್ರಾಹ್ಮಣ, ಹೆಂಡತಿ, ಬ್ರಾಹ್ಮಣನ ಮಗಳು. ಏನ್ ಅಂದ್ಬಿಡ್ರಿಪ್ಪ, ನಮ್ ಗ್ರಾಹಕರ ಸರಿ, ನಮ್ಮ ಮನೆ ಬಾರ ಸರಿ, ನಮ್ಮ ಅದೃಷ್ಟ ಸರಿ, ಈ ಏಕಚಕ್ರ ನಗರವನ್ನೇ ಬಿಟ್ಟು ಹೋಗ್ಬಿಡ್ಬೇಕು ಅಂತ ನಾವು ತೀರ್ಮಾನ ಮಾಡಿಬಿಟ್ಟಿದ್ವಿ. ಓ ಎಹಿತು ಮಿಟ್ಟಿ ಮೇಯ್ಸ ರಂಗೈ, ಎಲ್ಲ ಕೆಲಸ ಮಣ್ಣಲ್ಲಿ ಕದಿರೋದಂಗಾಯ್ತು ನಮ್ದು. ನಾವಿನ್ನ ಬದುಕಿದ್ದು ಏನು ಪ್ರಯೋಜನ ಇಲ್ಲ. ಜಾನೇಕ ನಾಮ್ ನೈ, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮೇರತ್ತು ಬುಲಾವಾಗ, ಈಗ ಆಲ್ರೆಡಿ ನಮಗೆ ಕರೆ ಬಂದಿದೆ. ಬುಲಾವಾರ, ಬುಲಾವ್ ಅಂದ್ರೇನು? ಕರೆ ಬಂದಿದೆ. ಏನ್ ಕರೆ ಬಂದಿದೆ ಈ ಏಕಚಕ್ರ ನಗರದಲ್ಲಿ? ಹಬ್ಬ ಯೋಚನೆ ಮಾಡ್ತಾರೆ, ಇವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡ್ರು. ಯಾರ್ಯಾರು? ಕುಂತಿ, ಭೀಮ. ಈಗ ಹೇಳ್ತಾ ಇದ್ದಾಳೆ ಕುಂತಿ. ಏನ್ ಹೇಳ್ತಾ ಇದ್ದಾಳೆ ನೋಡಿ. ಕಾನ್ಸೆ ಬುಲಾವಾಗ, ಈ ಏಕಚಕ್ರ ನಗರದಿಂದ ಯಾವ್ದೋ ಒಂದು ಕರೆ ಬಂದಿದೆ ಅಂದಲ್ಲ, ಎಲ್ಲಿಂದ ಕರೆ ಬಂದಿದೆ ನಿಮಗೆ? ಕಾನ್ಸೆ ಬುಲಾವಾರ ಆಗಯ, ಎಲ್ಲಿಂದ ಬಂದಿದೆ? ಕುಚ್ ಬತಾವ್ ತೋ ತುಮೆ ಕ್ಯಾ ದುಃಖ ಹೈ, ಹೇಳಮ್ಮ ಒಂದು ಸ್ವಲ್ಪ. ಯಾಕೆ ಕಳ್ತಾ ಇದ್ದೀರಾ, ನಿಮ್ಗೆ ಏನು ದುಃಖ ಆಗಿದೆ ಅಂತ, ಆಪತ್ತು ಏನು ಬಂದಿದೆ ಹೇಳಪ್ಪ ಅಂತ ಕೇಳ್ತದ ಕುಂತಿ. ಅವ್ನು ಕುಚ್ ನಾ ಕುಚ್ ಜರೂರ್ ಕರೆಗೆ, ನಾನು ಸ್ವಲ್ಪ ಅವಶ್ಯಕವಾಗಿ ಅದನ್ನು ನಿಮ್ಮಿಂದ ತಿಳ್ಕೋಬೇಕು. ನೀವು ಅಳ್ತಾ ಇರೋದು ಯಾಕೆ, ಇಷ್ಟೊಂದು ಜೋರಾಗಿ ಯಾಕೆ ಅಳ್ತಾ ಇದ್ದೀರಾ? ಏನಂತ ಆಪತ್ತಾಗಿದೆ? ಎಲ್ಲಿಂದ ಕರೆ ಬಂದಿದೆ? ಯಾರ ಕಡೆಯಿಂದ ಕರೆ ಬಂದಿದೆ? ನೀವು ಅಳೋದಕ್ಕೆ ಕಾರಣ ಏನು? ನಾನು ಅವಶ್ಯಕವಾಗಿ ನಿಮ್ಮಿಂದ ಸ್ವಲ್ಪ ತಿಳ್ಕೋಬೇಕಾಗಿದೆ, ದಯವಿಟ್ಟು ಹೇಳಪ್ಪ ಅಂತ ಕೇಳ್ತದ ಕುಂತಿ. ಬ್ರಾಹ್ಮಣ ಹೇಳ್ತದಾನೆ, ಆಯ್ ಬಹನ್ ತಂಗಿ, ಏನ್ ಹೇಳಂದ್ಬಿಡು ತಂಗಿ, ತುಮ್ ಹಮಾರೆ ಅತಿಥಿ ಹೋ, ನೀವು ನಮ್ಮ ಮನೆಗೆ ಅತಿಥಿಯಾಗಿ ಬಂದಿದ್ರ, ಹೌದಾ? ಇಲ್ಲಿ ಹೋಗ್ತಾ ಇದ್ರಿ, ನಮ್ ಕಷ್ಟ ಕೇಳಿ ನೀವು ಅತಿಥಿಯಾಗಿ ನಮ್ಮ ಮನೆಗೆ ಬಂದಿದ್ದೀರಾ. ಅತಿಥಿಗೂ ಅಪ್ನೆ ದುಃಖ ಸೆ ದುಃಖಿ ನಹೀ ಕರ್ನಾ ಚಾಹಿಯೆ. ಬಂದಂತ ಅತಿಥಿಗಳಿಗೆ ನಾವು ನಮ್ಮ ದುಃಖವನ್ನು ನಿಮ್ಮ ಹತ್ರ ತೋಡ್ಕೊಂಡ್ರೆ ಏನ್ ಪ್ರಯೋಜನ ಆಗುತ್ತೆ ಹೇಳಿ? ಏನಾದ್ರೂ ಸಾಲ್ವ್ ಆಗುತ್ತಾ? ಪರಿಹಾರ ಆಗುತ್ತಾ?
ಅತಿಥಿಗಳಿಗೆ ಮನೆ ಹತ್ರ ಬಂದಾಗ ನಮ್ಮ ಕಷ್ಟ ದುಃಖಗಳನ್ನು ಹೇಳ್ಕೊಂಡ್ರೆ ಅವ್ರು ಏನಾದ್ರು ಪರಿಹಾರ ಮಾಡ್ತಾರ? ಇಲ್ಲ. ನಿಜವಾಗ್ಲೂ ಬೇಡರಿ. ದುಃಖಿ ನೈ ಕರ್ನಾ ಚಾಯಿ. ನಿಮ್ಮ ಹತ್ರ ನಮ್ಮ ದುಃಖ ತೋಡ್ಕೊಳ್ಳೋದು ಬೇಡರಿ. ಅತಿಥಿಗಳಾಗಿ ಬಂದಿದ್ರ ನಮ್ಮ ಮನೆಗೆ, ಅತಿಥಿಗಳಾಗಿ ಹೋಗ್ಬಿಡಿ, ನಮ್ಮ ಕಷ್ಟ ಬೇಡ. ಅಯ್ಯೋ, ಯಾರೋ ಬ್ರಾಹ್ಮಣ. ಅದಕ್ಕೆ ಕುಂತಿ ಹೇಳ್ತಾಳೆ, ಅಚ್ಚ ಒಳ್ಳೇದು, ತುಮ್ ನಾ ಬತಾವು, ಮೈ ಅಪ್ನಿ ಬೇಟಿ ಸೆ ಪೂಜ್ತೇವೆ. ನೀನೇನು ಹೇಳಲ್ಲ ತಾನೆ, ನೀನು ಸುಮ್ಮನೆ ಸುಮ್ಮನೆ ಕುಂದ್ರು. ಯಾರನ್ನ? ಬ್ರಾಹ್ಮಣ. ನೀನು ಸುಮ್ಮನೆ ಕುಂದ್ರು. ಮೈ ಅಪ್ನೆ ಬೇಟಿ ಸೆ ಪೂಜ್ತೇವೆ. ನಾನು ನಿಮ್ಮ ಮಗಳಿದ್ದಾಳಲ್ಲ, ನಿಮ್ಮ ಮಗಳ ಹತ್ರ ಕೇಳ್ತೀನಿ. ಬೇಟಿ, ಏ ಮಗಳೇ ಬಮ್ಮ. ಬೇಟಿ ಸೆ, ಹಾ ಬೇಟಿ ಬತಾವ್ ತು ಕ್ಯಾ ಬಾತ್ ಹೈ? ಏ ಮಗಳೇ, ಏನೇನೆಲ್ಲ ನಡೀತು? ಯಾರಿಂದ ಕರೆ ಬಂದಿದೆ? ಯಾಕೀಗ ಏಕಚಕ್ರ ನಗರವನ್ನು ಬಿಟ್ಟು ಹೋಗ್ತಾ ಇದ್ದೀರಾ? ಹೇಳಪ್ಪ ಪುಟ ಅಂತ ಕೇಳ್ತಾಳೆ. ಯಾರು? ಯಾರನ್ನ? ಯಾರ ಮಗಳವಳು? ಬ್ರಾಹ್ಮಣನ ಮಗಳು. ಬ್ರಾಹ್ಮಣನ ಮಗಳನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಬ್ರಾಹ್ಮಣ ಮಗಳನ್ನ ಕೇಳಿದಾಗ ಬ್ರಾಹ್ಮಣಿ ಹೇಳ್ತದಾಳೆ. ಬ್ರಾಹ್ಮಣಿ, ಅವನ ಮಗಳು ಹೇಳ್ತಾ ಇಲ್ಲ, ಬ್ರಾಹ್ಮಣಿ ಹೇಳ್ತದಾಳೆ, ಹಾಜಿ ಬತಾ ಕ್ಯೂ ನಹೀ ದೇತಿ. ಅವ್ವ, ಇನ್ನು ಹೇಳೋದು ಏನು ಉಳ್ದದ್ ಬಿಡವ ತಾಯಿ. ಏ ಪರದೇಶಿ, ನಾವೆಲ್ಲ ಪರದೇಶಿಗಳ, ಹೇಳೋದು ಏನು ಉಳ್ದಿಲ್ಲ. ರಾಕ್ಷಸಾಕಿ ಕಾಣಿಕ ಇನ್ನೇ ಕ್ಯಾ ಪತ. ಆ ಒಬ್ಬ ರಾಕ್ಷಸ ಅದನ್ನಲ್ಲ, ಅವನ ಸುದ್ದಿ ನಿಮಗೆ ಗೊತ್ತಿರ್ಬೇಕಲ್ಲ ನಕ. ಆ ಏಕಚಕ್ರ ನಗರದಲ್ಲಿ ಒಬ್ಬ ರಾಕ್ಷಸದನೆ, ಅವನ ವಿಚಾರ ನಿಮಗೆ ಗೊತ್ತಿರ್ಬೋದು. ಇನ್ನೇನು ಹೇಳೋಣ ಅವನ ಬಗ್ಗೆ? ಅವ್ವ, ನಾನು ಏನು ಹೇಳಕ್ ತಯಾರಲ್ಲ ನೋಡೆ ಅಂತಾಳೆ. ಯಾರು? ಬ್ರಾಹ್ಮಣ ಹೆಂಡತಿ. ಯಾರ ಹತ್ರ? ಕುಂತಿ ಹತ್ರ. ಕುಂತಿ ಹತ್ರ ಹೇಳ್ದಾಗ, ಹಂಗ ಹೇಳಿದ ತಕ್ಷಣನೇ ಬ್ರಾಹ್ಮಣ, ಹಾ ಹಮ್ ಲೋಗ್ ಉಸೆ ಬಕಾಕಾತೆ. ಬ್ರಾಹ್ಮಣ ಆಗ, ಅದೇ ಏಕಚಕ್ರ ನಗರದಲ್ಲಿ ಇದನ್ನಲ್ಲ ಒಬ್ಬ ಬಕಾಸುರ, ಅವನೇ ಹಮ್ ಲೋಗ್ ಉಸೆ ಬಕಾಕಾತೆ. ಅವ್ರನ್ನ ಏಕಚಕ್ರ ನಗರದಲ್ಲಿ ಇದನ್ನಲ್ಲ ಅವನು ಬಕಾಸುರ, ಅವನ್ನ ಎಲ್ಲರೂ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬಕ ಬಕ ಅಂತ ಕರೀತಾರೆ. ಏನಂತ ಕರೀತಾರೆ? ಬಕ ಬಕ್ ಬಕ್ ಅಂತ ಕರೀತಾರೆ, ಬಕ ಅಂತ ಕರೀತಾನೆ. ಬಕಾಸುರನ್ನ ಶಾರ್ಟ್ ಆಗಿ. ಹೌದಾ? ನಾನು ಯಾರ್ದಾರ ಹೆಸರಿಕ ಇದ್ದಾಗ ಸಿಂಚನ ಅಂತಿದ್ದಾಗ, ಸಿಂಚು ಬಾರಿ ಇಲ್ಲಿ ಅಂತನಲ್ಲ. ಹಿಂದೂಶ್ರೀ ಇದ್ದಾಗ, ಹಿಂದೂ ಬಾಮ್ಮ. ಹೇಮಾವತಿ ಇದ್ದಾಗ, ಯಮ ಅಂತೀವಲ್ಲ, ಶಾರ್ಟ್ ಕಟ್ ಮಾಡ್ತೀವಲ್ಲ. ಆಗ ನೋಡಿ, ಹಮ್ ಲೋಗ್ ಉಸೆ ಬಕಾಕಾತೆ. ಹೌದ್ರಿ, ಅವನ್ನ ಏಕಚಕ್ರ ನಗರದಲ್ಲೆಲ್ಲ ಬಕ ಬಕ ಅಂತ ಕರೀತಾರೆ. ಉಸ್ಕ ಪೂರ ನಾಮ್ ಬಕಾಸುರ. ಅವನ ಪೂರ್ತಿ ಹೆಸರು ಬಕಾಸುರ ಅಂತ. ಆದ್ರೆ ಜನ ಎಲ್ಲ ಅವನ್ನ ಏನಂತ ಕರೀತಿದ್ದಾರೆ? ಬಕ ಬಕ ಅಂತಂದರೆ. ಭೀಮ, ಭೀಮನ್ ಮಾತು ಕೇಳಿ. ಭೀಮ ಹೇಳ್ತಾನೆ, ಓ ಹೋ ಹೋ ಬಕಾಸುರ, फिर वहाँ क्या करता है? बकासुर ಕೇಳಿ ಹೆಸರು. फिर वहाँ क्या करता है? ಅವನು ಏನ್ ಮಾಡ್ತದ ನಿಮ್ಮನ್ನ? ಬಕಾಸುರ ಏನ್ ಮಾಡ್ದ ನಿಮ್ಮನ್ನ? ಹೇಳಿ, ಬಕಾಸುರ ಏನ್ ಮಾಡ್ದ ನಿಮ್ಮನ್ನ? ಬ್ರಾಹ್ಮಣ ಮಾಡೋದಾದ್ರೆ ಏನ್ರಿ ಅಪ್ಪ? ಕರ್ತಾ ಕ್ಯಾ? ಇಸ್ ನಗರಿ ಕಿ ರಕ್ಷಾ ಕರ್ತಾ ಹೈ. ಈ ಏಕಚಕ್ರ ನಗರದ ರಕ್ಷಣೆ ಮಾಡ್ತೀನಿ ಅಂತ ಬಂದಿದ್ದಾನೆ. ಏಕಚಕ್ರ ನಗರದಲ್ಲಿ ರಕ್ಷಣೆ ಮಾಡೋದಿಕ್ ಬಂದಿದ್ದಾನೆ. ಹೌದು, ರಕ್ಷಣೆ ಮಾಡ. ಕುಂತಿ ರಾಕ್ಷಸ ರಕ್ಷಾ ಕರ್ತಾರೆ. ಒಬ್ಬ ರಾಕ್ಷಸ ಆದವನು ಏಕಚಕ್ರ ನಗರದ ರಕ್ಷಣೆ ಮಾಡ್ತಾನ. ಅವನೆಂತ ರಾಕ್ಷಸ? ರಕ್ಷಾ ಕರ್ತಾ ಆಯ್ತು, ತುಮ್ ರೋತೆ ಕ್ಯೂ? ಆಯ್ತು, ಈ ಏಕಚಕ್ರ ನಗರದ ರಕ್ಷಣೆ ಮಾಡ್ತಾನೆ ಅನ್ನೋದಾದ್ರೆ ನೀವ್ ಯಾಕೆ ಹೊಳ್ತಾ ಇದ್ದೀರಾ? ಯಾಕೆ ಹೊಳ್ತಾ ಇದ್ದೀರಾ? ಕ್ಯಾ ವಹಾ ಅಬ್ ಜಾ ರಹಾ ಹೈ? ಬರ್ತಾನೆ, ರಕ್ಷಣೆ ಮಾಡ್ತಾನೆ, ಹೋಗ್ತಾನೆ. ನೀವ್ಯಾಕೆ ಕಳ್ತಾ ಇದ್ದೀರಾ? ಯಾ ತುಮ್ಸೆ ಕುಚ್ಚು ಅಪರಾಧ ಹೋಗಯ, ನಿಮ್ಮಿಂದ ಏನಾದರೂ ಅಪರಾಧ ಆಗಿದೆಯಾ ಅಳೋದಕ್ಕೆ? ಏಕಚಕ್ರ ನಗರದ ರಕ್ಷಣೆ ಮಾಡ್ತಾನೆ, ಬರ್ತಾನೆ, ಹೋಗ್ತಾನೆ. ಅದಕ್ಕೆ ನಿಮ್ಮಿಂದ ಏನಾದರೂ ಅಪರಾಧ ಆಗಿದೆಯಾ? ನೀವೇನಾದ್ರೂ ಅವ್ರಿಗೆ ತೊಂದರೆ ಮಾಡಿದ್ದೀರಾ? ನೀವ್ಯಾಕೆ ಕಳ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿ ब्राह्मण ना बहन कुछ अपराध नहीं हुआ. ब्राह्मण ಹೇಳ್ತಾನೆ ಕುಂತಿಗೆ,
ಬ್ರಾಹ್ಮಣ ಏನು ಹೇಳ್ತದ್ರ ಬುದ್ಧಿಗೆ ನಾ ಅಕ್ಕ ಇಲ್ಲ ಅಕ್ಕ ಕುछ ಅಪರಾಧ ನಯ್ಯುವ, ನಮ್ಮಿಂದ ಏನು ಅಪರಾಧ ಆಗಿಲ್ಲ ಅಕ್ಕ, ನಾವೇನು ಅಂತ ಅಪರಾಧ ಮಾಡಿಲ್ಲ ಅಕ್ಕ. भीमा तुम पहले गुजरे है वो, ऐसा कौन राक्षस है जो नगरी की रक्षा करता है, क्या यहाँ कोई राज नहीं है? ಆಗ ಭೀಮ ಮಾತಾಡ್ತಾನೆ, ತುಮ್ ಪೆಹಲಿಯ ಬುಜ್ರೆ, ಅವನು ಕಂಡು ನೀವ್ಯಾಕೆ ಹೆದರ್ತಾ ಇದ್ದೀರಾ? ಬುಜ್ರೆ ಅವನು ಕಂಡು ನೀವ್ಯಾಕೆ ಹೆದರ್ತಾ ಇದ್ದೀರಾ? ಐಸಾ ಕೌನ್ ರಾಕ್ಷಸ है, ಅವನು ಯಾವನು? ಅವನು ರಾಕ್ಷಸ ನಾನು ಯಾರು? ಜೋ ನಗರಿಕೆ ರಕ್ಷಾ ಕರ್ತಾ है, ಈ ನಗರದ ರಕ್ಷಣೆ ಮಾಡ್ತಾನೆ ಅಷ್ಟೇ. ನಿಮ್ಮನ್ನೇನ್ ಮಾಡ್ತಾನೆ? ನೀವ್ಯಾಕೆ ಹೆದರ್ತಾ ಇದ್ದೀರಾ? ಕ್ಯಾ ಯಹ ಕೋಯಿ ರಾಜ್ ನಹೀ ಹೈ, ಈ ಏಕಚಕ್ರ ನಗರದಲ್ಲಿ ರಕ್ಷಣೆ ಮಾಡೋದಕ್ಕೆ ಯಾವೊಬ್ಬ ರಾಜನು ಕೂಡ ಇಲ್ವಾ? ಆ ರಾಕ್ಷಸನ್ನೇ ಬೇಕಾಗಿದೆಯಾ? ಯಾವನ ರಾಕ್ಷಸ ರಾಜ್ಯದ ರಕ್ಷಣೆ ಮಾಡ್ತಾನ? ಈ ರಾಜ್ಯದಲ್ಲಿ ಒಬ್ಬ ರಾಜ ಇರಬೇಕು, ಅವನ ರಕ್ಷಣೆ ಮಾಡೋಣ. ರಾಕ್ಷಸ ಯಾಕೆ ರಕ್ಷಣೆ ಮಾಡ್ತದಾನೆ? ಆಯ್ತು, ನೀವ್ಯಾಕೆ ಹೆದರ್ಕೊಂಡಿದ್ರ? ಅದಕ್ಯಾಕೆ ನೀವು ಭಯಭೀತರಾಗಿದ್ರ? ಭೀಮ ಬ್ರಾಹ್ಮಣ ಹೇಳ್ತಾನೆ, ಬೇಟಾ ಯಾರಿಗೆ ಹೇಳ್ತಾನೆ? ಭೀಮಂಗೆ. ಭೀಮನಿಗೆ ಹೇಳ್ತಾನೆ, ಮಗ ಕೇಳು ಮಗ, ಮೈ ತುಮೇ ಸ್ವಲ್ಪ ಕಹಾನಿ ಬತಾತ ಮಗ, ನಾನು ಎಲ್ಲ ಸಂಪೂರ್ಣ ನಿಮ್ಮ ಹತ್ರ ಕಥೆ ಹೇಳ್ತೀನಿ ಕೇಳಿ, ನನ್ನ ಕಷ್ಟ ಏನು ಅಂತ ಹೇಳ್ತೀನಿ ಕೇಳಿ ಮಗ. ಇಸ್ ನಗರಿಕ ರಾಜ ಬಡ ದುರ್ಬಲ, ಈ ನಗರದ ರಾಜ ಇದಾನಲ್ಲ, ಯಾವ ನಗರ ಅದು? ಏಕಚಕ್ರ ನಗರದ ರಾಜ ಇದಾನಲ್ಲ, ಅವನು ಅಸಮರ್ಥ, ಏಡಿ, ದುರ್ಬಲನಾಗಿದ್ದಾನೆ, ಅನ್ಫಿಟ್ ಆಗಿದ್ದಾನೆ. ದುರ್ಬಲ ಅಂದ್ರೇನು? ಅಸಮರ್ಥ, ಏಡಿ, ಅನ್ಫಿಟ್, ದುರ್ಬಲ, ಅನ್ಲಾಯಕ್. ಯಾರೇ ಮನೆಯಲ್ಲಿ ಒಬ್ಬ ಗಂಡ ಅಸಮರ್ಥ ಆದ ಅಂದ್ರೆ ಹೆಂಡ್ತಿದೆ ಅಂತ ದರ್ಬಾರ. ಅದಕ್ಕೆ ಯಾವುದೇ ಕಾರಣಕ್ಕೂ ಗಂಡಸರು ಅಸಮರ್ಥರಾಗಬಾರ್ದು. ಅಸಮರ್ಥರು ಅಂದರೆ ಏಡಿ, ಅಸಮರ್ಥ, ದುರ್ಬಲ. ಕೆಲವ್ರ ಮನೆಗೆ ಹೆಂಡ್ತಿದೆ, ಗಂಡಂದು ಏನು ನಡೆಯಲ್ಲ ಅಂದರೆ ಹೆಂಡ್ತಿದೆ ರಾಜ್ಯಭಾರ. ಏನಪ್ಪ ಹಿಂಗೆ ಬಂದದ್ದೇ ಏನು ಕೇಳ, ನಂದೇನು ನಡೆಯಲ್ಲ, ಅಲ್ಲಿ ಕೇಳು ಹಾಗೆ ಅಂತಾರೆ ಕೆಲವರು. ಇನ್ನು ಕೆಲವ್ರ ಮನೆಗೆ ಹೆಣ್ಮಕ್ಳು ನಮ್ಗೆ ಏನಲ್ಲಪ್ಪ, ಮನೇಲಿ ಬರ್ತಾರೆ ಸಾಯಂಕಾಲ, ತೋಟಕ್ಕೆ ಹೋಗಿದ್ದಾರೆ, ಅವ್ರು ಬಂದ್ಮೇಲೆ ಕೇಳಿ. ಇನ್ನು ಕೆಲವ್ರ ಮನೆಯಲ್ಲಿ ಹಿಂಗೆ ಇರಲಿ ಅಂದರೆ, ಹೌದಾ ಮಕ್ಕಳೇ? ಇಂಥವನ್ನ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ, ಹೌದಾ? ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಕೂಡ ಅಸಮರ್ಥರಾಗಬಾರ್ದು. ಧೈರ್ಯದಿಂದ ಏನೇ ಬರಲಿ ನಾವು ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ, ಸಾಮರ್ಥ್ಯವನ್ನು ಪರಮಾತ್ಮ ನಮಗೆ ಕೊಡಲಿ ಅಂತ ನಾವು ಕೇಳ್ತಾ, ಬ್ರಾಹ್ಮಣ ಹೇಳ್ತದಾನೆ, ಬೇಟಾ ಮೈತು ತುಮ್ ಸ್ವಲ್ಪ ಕಹಾನಿ ಬತಾತ. ಬ್ರಾಹ್ಮಣ ಹೇಳ್ತದಾನೆ ಭೀಮನ ಹತ್ರ, ಮಗ ನಾನು ಎಲ್ಲ ಸಂಪೂರ್ಣವಾದ ಕಥೆಯನ್ನು ನಾನು ನಿನ್ನ ಹತ್ರ ಹೇಳ್ತೀನಪ್ಪ. ಈ ನಗರಿಕ ರಾಜ ಬಡ ದುರ್ಬಲ, ಈ ನಗರದ ರಾಜ ಅಸಮರ್ಥ, ಏಡಿ, ದುರ್ಬಲನಾಗಿದ್ದಾನೆ. ಬಸ್ ಗದ್ದಿ ಪರ್ ಬೈಟ್ನಾ ಜಾನ್ತಾ ಹೈ, ಅವನು ಸುಮ್ಮನೆ ಗದ್ದಿಗೆ ಮೇಲೆ, ಅವನ ಒಂದು ರಾಜನ ಆಸ್ಥಾನದ ವೇದಿಕೆ ಮೇಲೆ ಕುತ್ಕೊಳ್ಳೋದಕ್ಕೆ ಮಾತ್ರ ಕರೆಕ್ಟ್ ಆಗಿದ್ದಾನೆ. ಉಸ್ಕು ದರ್ಬಾರ್ ಬಕ್ ಅಸಲಿ ರಾಜ್ ಬನ್ ಬೈಟೆ. ಆದರೆ ಆಡಳಿತನ ಬೇರೆಯವರು ಮಾಡ್ತಾ ಇದ್ದಾರೆ, ಸುಮ್ಮನೆ ಗದ್ದಿಗೆ ಮೇಲೆ ಕುಂತಿದ್ದಾನೆ ಅಷ್ಟೇ, ಅವನೇನು ಪ್ರಯೋಜನ ಇಲ್ಲ. ದರ್ಬಾರ್ ಆಡಳಿತವನ್ನ ಬಕ್ ಅಸಲಿ ರಾಜ್ ಬಂತ. ಈ ಬಕ ಇದಾನಲ್ಲ, ಬಕಾಸುರ, ಇಂಥರಿಗೆ ರಾಜ್ಯಭಾರ ಆಡೋದಕ್ಕೆ ಕೊಟ್ಟಿದ್ದಾರೆ. ವಹಿ ಒಬ್ಬ ಮಾರಿ ರಕ್ಷಕ, ಅವನು ಆ ರಾಕ್ಷಸ ನಮ್ಮನ್ನು ರಕ್ಷಣೆ ಮಾಡ್ತೀನಿ ಅಂತ ಬಂದಿದ್ದಾನೆ. ಏನು ಹೇಳಿ ಕಥೆ ಇನ್ನೂ ತುಂಬಾ ಇದೆ. ಭೀಮ ಫಿರ್ ವಹಾ ಆಪ್ಸೆ ಕುಚ್ಚು ಬದಲನೆ ಮೇ ಮಾಂಗ್ನ ಹೋಗ. ನೋಡಿ ಏನು ಹೇಳ್ತಿದ್ದಾನೆ ಭೀಮ, ಫಿರ್ ವಹಾ ಆಪ್ಸೆ ಅಲ್ಲ, ಫಿರ್ ವಹಾ ಮತ್ತೆ ನೀವು ಅವನನ್ನು ಬದಲನೆ ಮಾಂಗ್ನ ಹೋಗ. ಅವನು ಬೇಡ, ಯಾರನ್ನಾದ್ರೂ ಬೇರೆಯವ್ರನ್ನ ಬದಲಾವಣೆ ಮಾಡ್ರಿ ಅಂತ ನೀವೇನಾರ ಆಕ್ಷೇಪಣೆ ಮಾಡಿಲ್ವಾ? ಅವನು ಏಕಚಕ್ರ ನಗರದಲ್ಲಿ ಇರ್ತಕ್ಕಂಥ ರಾಜ ಅಸಮರ್ಥನಾಗಿದ್ದಾನೆ, ಅವನು ಬೇಡ, ಬೇರೆಯವ್ರನ್ನ ಕೂಡಿಸ್ರಿ ಅಂತ ನೀವೇನಾದರೂ ಆಕ್ಷೇಪಣೆ ಮಾಡಿದ್ದೀರಾ ಅಂತ ಕೇಳ್ತಾನೆ. ಹೇಳಿದ್ಕೆ ಬ್ರಾಹ್ಮಣ, ಹಾ ಬೇಟಾ, ಬಕಾಸುರ ಹಮ್ ಸಬ್ ಲೋಗೋ ಕಿ ರಖವಾಲಿ ಕರ್ತಾ ಹೈ. ಬಕಾಸುರ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಹಮ್ ಲೋಗೋ ಕಿ ಪ್ರತಿದಿನ ಪ್ರತಿಯೊಬ್ಬರನ್ನು ರಖವಾಲಿ ಕರ್ತಾ ಹೈ, ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ಏನನ್ನ ಡಿಮ್ಯಾಂಡ್ ಮಾಡ್ತದ ಗೊತ್ತಾ? ಪ್ರತಿಯೊಂದು ಮನೆಗೆ ಒಂದೊಂದು ದಿವಸ ಉಸ್ಕೆ ಬದಲ್ ಮೇ ಹಮ್ಸೆ ಏಕ್ ಗಾಡಿ ಅನ್ನ, ದೋ ಬೈನ್ಸಾ
ಏಕ್ ಮನುಷ್ಯ को लेता है ಪ್ರತಿದಿನ ಒಬ್ಬೊಬ್ಬರ ಮನೆಗೆ ಬರ್ತಾನೆ. ಇವತ್ತು ನಿಮ್ಮನೆ ಸದ್ದಿ ಒಂದು ಗಾಡಿ ಅನ್ನ ಅಂದ್ರೆ ಒಂದು ಬಂಡಿ ಗಾಡಿ ಇದು ಎತ್ತಿನ ಗಾಡಿ ಬಂಡಿ ಆ ಕಡೆ ಈ ಕಡೆ ಇಟ್ಟು ಭರ್ತಿ ಒಂದು ಅನ್ನ ತುಂಬ್ತಾರ ನೋಡಿ, ಗೊಬ್ಬರ ತುಂಬ್ದಂಗೆ ಅಡಿಕೆ ಗಿಡಕ್ಕೆ ಗೊಬ್ಬರ ಒಯ್ತಾರಲ್ಲ ಆ ತರ ಒಂದು ಬಂಡಿ ಅನ್ನ. ಓ ಬೈನ್ಸ 2 ಎಮ್ಮೆ, ಏನು 2 ಎಮ್ಮೆ, ಕುರಿ ಅಲ್ಲ, 2 ಎಮ್ಮೆ, 2 ಬೈನ್ಸ ಅವ್ರು ಏಕ್ ಮನುಷ್ಯ, ಅದರ ಜೊತೆಗೆ ಒಬ್ಬ ನರ ಮನುಷ್ಯ. ಒಂದು ಬಂಡಿ ಅನ್ನ, 2 ಎಮ್ಮೆ, ಒಬ್ಬ ನರ ಮನುಷ್ಯ. ಒಂದು ದಿನಕ್ಕೆ ಇಷ್ಟು ಬೇಕಂತ ಅವ್ರಿಗೆ ಊಟ. ಮನುಷ್ಯನ ರಾಕ್ಷಸ ಅಲ್ಲ ಅವನು. ಒಂದು ಬಂಡಿ